ಸಾರಿಗೆ ನೌಕರರು ಅನೇಕ ಬೇಡಿಕೆಗಳನ್ನ ಮುಂದಿಟ್ಟುಕೊಂಡು ಸರ್ಕಾರವನ್ನ ಪದೇ ಪದೇ ಅಪ್ರೋಚ್ ಮಾಡ್ತಲೇ ಇದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ, ಇಲ್ಲದೆ ಹೋದ್ರೆ ಪ್ರತಿಭಟನೆ ಮಾಡ್ತೇವೆ, ಬಸ್ ಸಂಚಾರವನ್ನ ಬಂದ್ ಮಾಡ್ತೇವೆ ಅಂತ ಸರ್ಕಾರ ಕೂಡ ಹಿಂಗ್ ಕೊಟ್ಟಂಗ ಮಾಡಿ ಕೊಡದೇ ಇರೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಸಭೆಗಳ ಮೇಲೆ ಸಭೆ, ಮಾತುಕತೆ, ಇದು ಏನೇ ಮಾಡಿದ್ರು ಕೂಡ ನಮ್ಮ ಬೇಡಿಕೆಗಳೇನಿದೆ ಅದು ಈಡೇರೋವರೆಗೂ ನಾವು ಇಟ್ ಹೆಜ್ಜೆನ್ ಹಿಂದಿರೋದಿಲ್ಲ ಅಂತ ಹೇಳಿ ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ. ಮುಷ್ಕರ ಮಾಡಬೇಕು ಅನ್ನೋ ನಿರ್ಧಾರ ಕೂಡ. ಆದ್ರೆ ಈ ಮುಷ್ಕರ ಮಾಡೋ ನಿರ್ಧಾರಕ್ಕೆ ಕೋರ್ಟ್ನ ನೋಟಿಸ್ ಕೂಡ ಚಿಂತೆ ಕಾರಣವಾಗ್ತಾ ಇದೆ, ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ಎಲ್ಲಾ ಗೊಂದಲದ ನಡುವೆ ನಾಳೆ ಕರ್ನಾಟಕದಲ್ಲಿ ಬಸ್ ಸಂಚಾರ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಸ್ಟ್ರೇಟ್ ಉತ್ತರ ಬಂದ್ ಆಗೋದು ಗ್ಯಾರಂಟಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳ ಸಂಚಾರ ನಾಳೆ ಇರೋದಿಲ್ಲ. ನೌಕರರ ಬೇಡಿಕೆ ಈಡೇರಿಸೋಕೆ ಸರ್ಕಾರ ಪರದಾಡ್ತಿರುವ ಬೆನ್ನಲ್ಲೇ, ಖಜಾನೆಯಲ್ಲಿ ಹಣ ಇಲ್ವಾ ಅನ್ನೋ ಅನುಮಾನ ದಟ್ಟವಾಗ್ತಿರುವ ಬೆನ್ನಲ್ಲೇ ಇದೀಗ ನೌಕರರು ನಮ್ಮ ಬೇಡಿಕೆಗಳು ಈಡೇರಿಸದೆ ಹೋದ್ರೆ ನಾಳೆ ನಾವ್ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಖುದ್ದು ಈ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಅನಂತ್ ಸುಬ್ಬರಾವ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ನಾಳೆ ಡ್ಯೂಟಿಗೆ ಹಾಜರಾಗ್ತಾರಾ ಇಲ್ವಾ, ಬಸ್ಗಳು ರಸ್ತೆಗೆ ಇಳಿಯತ್ತಾ ಇಲ್ವಾ, ನಿಮ್ಮ ಮಾತಿನಲ್ಲೇ ಸ್ಪಷ್ಟೀಕರಣ ಹೊರಡಲಿ ಸರ್. ಇವತ್ತು ಮುಖ್ಯಮಂತ್ರಿಯವರ ಜೊತೆ ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿಗೂ ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟ್ಗೂ ತ್ರಿಪಕ್ಷೀಯ ಸಭೆ ನಡೆಯಿತು. ಸುಮಾರು 2 ಗಂಟೆ ನಡೆದಂತಹ ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ಪರಿಸ್ಥಿತಿ ಇರಲಿಲ್ಲ. ಒಂದು ಮುಖ್ಯವಾದ ಬೇಡಿಕೆ 38 ತಿಂಗಳ ಹರಿಯರ್ಸು ಹಿಂದಿನ ಒಪ್ಪಂದದ್ದು, ಅದು 14 ತಿಂಗಳದ್ದು ಕೊಡ್ತೇವೆ ಅಂದ್ರು, ಇನ್ನು 24 ತಿಂಗಳದ್ದು ಬಿಟ್ಟು ಕೊಟ್ಬಿಡಿ ಅಂತ ಹೇಳಿದ್ರು. ಇಟ್ಸ್ ಅಬೌಟ್ 1000 crores. ನಾವು ಅದಕ್ಕೆ ಒಪ್ಪಕ್ಕೆ ತಯಾರಿಲ್ಲ, ದುಡ್ದಿದ್ದೀವಿ, ಬೆವರು ಸುರಿಸಿದೀವಿ, ಆ ದುಡ್ಡು ಬರಬೇಕು ಅಂತ ಹೇಳಿದ್ವಿ. ಇನ್ನು 1/1/24ರಿಂದ ವೇತನ ಒಪ್ಪಂದ ಆಗಬೇಕು, ಅದನ್ನ ಸಾರಿಗೆ ನಿಗಮಗಳು ಬರೆಸ್ತವೆ ಆ ದುಡ್ಡು. ಅದು ಗವರ್ಮೆಂಟ್ ಇಂದ ₹1 ಕೊಡಬೇಕಾದಿಲ್ಲ, ಡೈರೆಕ್ಷನ್ ಕೊಟ್ಬಿಡಿ ಅವ್ರ ಮಾತುಕತೆ ಮಾಡೋದಕ್ಕೆ ಅಂತ. ಅದಕ್ಕೆ ಸೆಷನ್ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇದು ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿಗೆ ಒಪ್ಪಿಗೆ ಆಗಲಿಲ್ಲ. ಆದ್ದರಿಂದ ನಾವು ಮುಷ್ಕರ ನಡೆಸುವಂತಹ ನಿರ್ಧಾರವನ್ನ ಎಲ್ಲಾ ಕಡೆಗೂ ತಿಳಿಸಿದ್ವಿ. ಕೆಲವು ಕಡೆ ಆಗಲೇ ಮುಷ್ಕರ ಶುರುನೂ ಆಗ್ಬಿಟ್ಟಿದೆ. ಈ ಹೈಕೋರ್ಟ್ನ ನೋಟಿಸ್ ಟೆನ್ಷನ್ ಬೇರೆ ಇದೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಆಕ್ಚುಲಿ ನಮ್ಮ ಆಫೀಸ್ಗೆ 7:15 ಬಂತು. 7:15 ಅಷ್ಟೊತ್ತಿಗೆ ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿಯವರು ಅಂದ್ರೆ 6 ಯೂನಿಯನ್ಗಳು ಸೇರಿವೆ. ಅದರ ಹಲವಾರು ಲೀಡರ್ಗಳು ಇರಲಿಲ್ಲ. ಜೊತೆಗೆ ನಮಗೆ ಅವೆಲ್ಲ ಅರ್ಥವಾಗುವಂತದ್ದೆಲ್ಲ ಲಾಯರ್ ಆಫೀಸಿಗೆ ಕಳಿಸಿದೀವಿ, ನಮ್ಮ ಲಾಯರ್ಗೆ. ನಾಳೆ ನಮ್ಮ ವಕೀಲರಿಂದ ಅದಕ್ಕೆ ನಾವು ಅಡ್ವೈಸ್ ತಗೊಂಡು ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನಂತರದಲ್ಲಿ ನಮ್ಮ ಲಾಯರ್ಗೆ ಅಪಿಯರ್ ಆಗೋದಕ್ಕೆ ಹೇಳಿ ಸೂಕ್ತವಾದಂತ ಕ್ರಮ ತಗೋತೀವಿ. ಅದರಿಂದ ಆರ್ಡರ್ ಏನು, ಎತ್ತ, ಅದರ ವ್ಯಾಪ್ತಿ ಏನು ಎಲ್ಲ ನಮ್ಮ ಲಾಯರ್ನ ಅಡ್ವೈಸ್ ಕೇಳಿದೀವಿ. ಸರ್, ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಸಾರಿಗೆ ನೌಕರರ ಬೇಡಿಕೆಗಳು, ಅದನ್ನ ಆಗ್ರಹಿಸಿ ಪ್ರತಿಭಟನೆಗಳು ಈ ಸರ್ಕಾರ ಅಂತಲ್ಲ, ಹಿಂದಿನ ಸರ್ಕಾರಗಳಲ್ಲೂ ಕೂಡ ಬೇರೆ ಬೇರೆ ಕಾರಣಕ್ಕೆ ನಡೆದಿತ್ತು. ಈ ಪ್ರತಿಭಟನೆಯ ಪ್ಯಾಟ್ರನ್ ಈಗಿನ ರಾಜಕಾರಣಿಗಳ ದಪ್ಪ ಚರ್ಮಕ್ಕೆ ನಾಟ್ತಾ ಇಲ್ವಾ ಅಂತ ಹೇಳಿ? ಅಂದ್ರೆ ನೀವು 1 ದಿನ 2 ದಿನ ಡ್ಯೂಟಿಗೆ ಹಾಜರಾಗದೆ ಹೋದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಳ್ತಾರೆ, ವಾಪಸ್ ನೌಕರರ ಮೇಲೆನೆ, ಇಲ್ಲ ಪೂರ್ತಿ ಪ್ರಶ್ನೆ ಏನಂದ್ರೆ ವಾಪಸ್ ನೌಕರರ ಮೇಲೆನೆ ಕೇಸ್ ಹಾಕ್ಬಿಡ್ತಾರೆ. ಬೇರೆ ರೀತಿ ಏನಾದ್ರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ರೀತಿ ಪ್ರತಿಭಟನೆ ಮಾರ್ಗ ಕಂಡು ಹಿಡ್ಕೊಳ್ಳೋ ಅನಿವಾರ್ಯತೆ ಇದೆಯಾ ಅಂತ? ನೋಡೋಣ, ರಿಸರ್ಚ್ ಮಾಡೋಣ ಅದನ್ನ. ಬಟ್ ಫಾರ್ ದಿ ಟೈಮ್ ಬೀಯಿಂಗ್ ಸ್ಟ್ರೈಕ್ ಒಂದೇ ನಮ್ಮಲ್ಲಿರೋ ನಮ್ಮ ಬತ್ತಳಿಕೆಯಲ್ಲಿರೋ ಅಸ್ತ್ರ. ಯಾಕೆ ಮಾತನ್ನು ಕೇಳಿದೆ ಅಂದ್ರೆ, ಇಲ್ಲಿ ನಾವು ಆಫೀಸಲ್ಲಿ ಮಾತನಾಡುವಾಗ ಜಪಾನ್ನ ಒಂದು ವಿಚಾರ ಪ್ರಸ್ತಾಪಕ್ಕೆ ಬಂತು. ಜಪಾನಲ್ಲಿ ಪ್ರತಿಭಟನೆ ಹೆಂಗ್ ಮಾಡ್ತಾರೆ ಅಂದ್ರೆ ಡ್ಯೂಟಿಗೆ ಹಾಜರಾಗ್ತಾರೆ, ಆದ್ರೆ ಟಿಕೆಟ್ ನ ದುಡ್ಡಿಸ್ಕೊಳ್ಳಲ್ಲ, ಜನರಿಗೆ ಫ್ರೀ ಸರ್ವಿಸ್. ಅಲ್ಲಿಗೆ ಸರ್ಕಾರದ ಬೊಕ್ಕಸಕ್ಕೆ ಹೊರೆ, ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟೋದು. ಇತ್ತ ಜನರಿಗೂ ತೊಂದರೆ ಇಲ್ಲ, ಈ ಕಡೆ ತಮ್ಮ ಪ್ರತಿಭಟನೆ ಕೂಡ ಆಯ್ತು ಅನ್ನೋ ಲೆಕ್ಕ. ಒಂದು ಉದಾಹರಣೆ ಅಷ್ಟೇ. ಇವಾಗ ಒಂದು ಭಾಗ ಮಹಿಳೆಯರು ಫ್ರೀ ಕರ್ಕೊಂಡು ಹೋಗೋದ್ರಿಂದ ಟಿಕೆಟ್ ಕೊಡೋದು ಪ್ರಶ್ನೆ ಬರಲ್ಲ, ದುಡ್ಡಿಸ್ಕೊಳ್ಳೋದು. ಬರೀ ಮಹನೀಯರ ಹತ್ರ ಮಾತ್ರ ದುಡ್ಡಿಸ್ಕೊಳ್ತಾ ಇದೀವಿ. ಅದು ಬೇಡ ಅಂದ್ಬಿಟ್ರೆ ಆರಾಮಾಗುತ್ತೆ, ಕಾರ್ಪೊರೇಷನ್ಗೆ ಏನು ಸಿಕ್ಕೋದಿಲ್ಲ.
ಆದ್ರಿಂದ ಇಲ್ಲಿ ಆ ಪ್ರತಿಭಟನೆ ನಾವು ಮಾಡಕ್ಕಾಗಲ್ಲ. ಬಹುಶಃ ಜಪಾನ್ನಲ್ಲಿ ಅಲ್ಲಿರೋ ಸರ್ಕಾರ ಇಷ್ಟೊಂದು ಥಿಕ್ ಸ್ಕಿನ್ ಅಲ್ಲ ಅಂತ ಕಾಣುತ್ತೆ. ಇಲ್ಲಿ ಇವರೆಲ್ಲ ಬಿಟ್ಟು ಬಿಟ್ಟಿದ್ದಾರೆ. ಹೇಳಿದ್ದೇ ಇಲ್ಲ ಅಂತಾರೆ, ಬರ್ಕೊಟ್ಟಿದ್ದೇನೆ ನಾವು ಬರ್ಕೊಟ್ಟಿಲ್ಲ ಅಂತಾರೆ, ಸುಳ್ಳು ಸುಳ್ಳು ಬ್ರೀಫಿಂಗ್ ಮಾಡ್ತಾರೆ ಮುಖ್ಯಮಂತ್ರಿಗೆ. ನೈತಿಕತೆ ಕ್ವಶನ್ ಇಲ್ಲಿ. ನಂತರದಲ್ಲಿ ದಟ್ ಈಸ್ ಮೊರಾಲಿಟಿ ಒಂದು, ಲೀಗಾಲಿಟಿ ಇನ್ನೊಂದು. ಆದ್ರಿಂದ ಇಲ್ಲಿ ಆ ತರ ನಡೆಯಲ್ಲ. ಅಂಡ್ ನಾವು ಅದಕ್ಕೆ ಅಂತ ಸಾಹಸಕ್ಕೆ ಕೈ ಹಾಕೋದು ಇಲ್ಲ. ಉದಾಹರಣೆ ನೋಡಿ, 15% ಫೇರ್ ಹೈಕ್ ಕೊಟ್ರು. ಅದು ಆ 15% ಫೇರ್ ಹೈಕು ಬರೀ ಮಹನೀಯರಿಂದ ಬರುತ್ತೆ. ಮಹಿಳೆಯರ ಟಿಕೆಟ್ ಸರ್ಕಾರ ಕೊಡಲ್ಲ. ಇನ್ನು ಓಲ್ಡ್ ರೇಟ್ ಅಲ್ಲೇ ದುಡ್ಡು ಕೊಡ್ತಾ ಇದ್ದಾರೆ. ಸುಮಾರು 4,000 ಕೋಟಿ ಡ್ಯೂಸ್ ಇದೆ ಸರ್ಕಾರದಿಂದ. ಅವರೆಲ್ಲ ಕೊಡೋ ದುಡ್ಡು ನಾವು ಮರ್ಯಾದೆ ಕೊಟ್ಬಿಟ್ರೆ ಸಾಕಪ್ಪ, ನಾವು ಅವ್ರ ಹತ್ರ ಯಾವುದು ಕೈ ಚಾಚ್ಕೊಂಡು ತಟ್ಟೆ ಇಟ್ಕೊಂಡು ಹೋಗೋದಿಲ್ಲ. ಕೊಡಬೇಕಾದ್ ನಮಗೆ ಕೊಡೋದಿಲ್ಲ. ಮೇಲೆ ಇಷ್ಟು ಕೊಟ್ವಿ ಅಷ್ಟು ಕೊಟ್ವಿ ಅಂಕಿಅಂಶಗಳು ಕೊಡ್ತಾರೆ. ಏನ್ ಧರ್ಮ ಕೊಡ್ತಾರೋ, ದಾನ ಮಾಡ್ತಾರೆ ನಮಗೆ, ಅಥವಾ ಭಿಕ್ಷಾ ಕೇಳ್ತಿದ್ದೆವು. ಸೊ ಜಪಾನ್ನಲ್ಲಿ ನಡೆಯೋ ಮೆಥಡ್ಗಳು ಇಲ್ಲಿ ನಡೆಯಲ್ಲ. ಇಲ್ಲಿ ಏನಾಗಿರ್ಬೋದು ಸರ್, ಇಷ್ಟು ಬೇಡಿಕೆಗಳಿದೆ, ಇಷ್ಟೆಲ್ಲ ಡಿಮಾಂಡ್ಗಳನ್ನ ಕ್ಲಿಯರ್ ಆಗಿ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಬಟ್ ಸ್ಟಿಲ್ ವಾಟ್ ಇಸ್ ಸ್ಟಾಪಿಂಗ್ ಗವರ್ಮೆಂಟ್? ನಿಮ್ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಏನ್ ತೊಂದರೆ ಆಗ್ತಿರೋದು ಸರ್ಕಾರಕ್ಕೆ ಅಂತ ಹೇಳಿ? ಹಣ ಇಲ್ವಾ ನಿಜವಾಗ್ಲೂ ಸರ್ಕಾರದ ಬಳಿಯಲ್ಲಿ ನಿಮ್ ಗಮನಕ್ಕೆ ಬಂದ ಹಾಗೆ? ಏನಂದ್ರೆ ವಿವೇಕ ಮತ್ತು ವಿವೇಚನೆ ಎರಡೂ ಇಲ್ಲ. ಇವಾಗ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದಾರಪ್ಪ. ನಮಗೆ 1,000 ಕೋಟಿ ರೂಪಾಯಿ ಇವಾಗ ಅರಿಯರ್ಸ್ ಕೊಟ್ಬಿಟ್ರೆ ಮುಗಿದೋಯ್ತು ಕತೆ. ಅದನ್ನಾಗಲ್ಲ ಅಂದ್ರೆ ಸರ್ಕಾರದವರು 1,000 crores ಅಷ್ಟೇನೆ. ಅದರಿಂದ ವಿವೇಕ ವಿವೇಚನೆ ಎರಡೂ ಇಲ್ಲ. ಮತ್ತೆ ದುಡಿಯುವಂತಹ ಜನರ ಬೆವರಿಗೆ ಬೆಲೆ ಇಲ್ಲ. ಅದು ಬಹಳ ಮುಖ್ಯವಾದ್ದು. ಅಧಿಕಾರ ಬಂದ ತಕ್ಷಣ ಅವರಿಗೆ ಅಧಿಕಾರದ ಮದ ಅನ್ನೋದು ಕಣ್ಣು ಮುಚ್ಚೋ ಹಂಗೆ ಮಾಡುತ್ತೆ. ಬಡವರು, ದುಡಿಯೋರ ಶ್ರಮ, ಅದ್ರ ಹಿಂದಿರ್ತಕ್ಕಂಥ ರಿಸ್ಕ್ಗಳು ಏನೂ ಅರ್ಥ ಆಗೋದಿಲ್ಲ. ಇದು ಇವತ್ತು ಮುಖ್ಯವಾದಂತಹ ಪ್ರಶ್ನೆ. ರೈಟ್ ಸರ್, ರೈಟ್ ಸರ್. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ. ಸಾರಿಗೆ ನೌಕರರು ಅನೇಕ ಬೇಡಿಕೆಗಳನ್ನ ಮುಂದಿಟ್ಕೊಂಡು ಸರ್ಕಾರವನ್ನ ಪದೇ ಪದೇ ಅಪ್ರೋಚ್ ಮಾಡ್ತಲೇ ಇದ್ದಾರೆ. ನಮ್ಮ ಬೇಡಿಕೆಗಳನ್ನ ಈಡೇರಿಸಿ, ಇಲ್ಲದೆ ಹೋದ್ರೆ ಪ್ರತಿಭಟನೆ ಮಾಡ್ತೇವೆ, ಬಸ್ ಸಂಚಾರವನ್ನ ಬಂದ್ ಮಾಡ್ತೇವೆ ಅಂತ ಹೇಳಿ ಸರ್ಕಾರ ಕೂಡ ಹಿಂಗ್ ಕೊಟ್ಟಂಗ ಮಾಡಿ ಕೊಡದೇ ಇರೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಮೀಟಿಂಗ್ಗಳ ಮೇಲೆ ಮೀಟಿಂಗ್, ಸಭೆಗಳ ಮೇಲೆ ಸಭೆ, ಮಾತುಕತೆ, ಇದು ಏನೇ ಮಾಡಿದ್ರು ಕೂಡ ನಮ್ಮ ಬೇಡಿಕೆಗಳೇನಿದೆ ಅದು ಈಡೇರೋವರೆಗೂ ನಾವು ಇಟ್ ಹೆಜ್ಜೆನ್ ಹಿಂದಿರೋದಿಲ್ಲ ಅಂತ ಹೇಳಿ ಸಾರಿಗೆ ನೌಕರರು ನಿರ್ಧರಿಸಿದ್ದಾರೆ. ಮುಷ್ಕರ ಮಾಡಬೇಕು ಅನ್ನೋ ನಿರ್ಧಾರ ಕೂಡ. ಆದ್ರೆ ಈ ಮುಷ್ಕರ ಮಾಡೋ ನಿರ್ಧಾರಕ್ಕೆ ಕೋರ್ಟ್ನ ನೋಟಿಸ್ ಕೂಡ ಚಿಂತೆ ಕಾರಣವಾಗ್ತಾ ಇದೆ, ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ಎಲ್ಲಾ ಗೊಂದಲದ ನಡುವೆ ನಾಳೆ ಕರ್ನಾಟಕದಲ್ಲಿ ಬಸ್ ಸಂಚಾರ ಆಗುತ್ತಾ ಇಲ್ವಾ ಅನ್ನೋ ಪ್ರಶ್ನೆಗೆ ಸ್ಟ್ರೇಟ್ ಉತ್ತರ ಬಂದ್ ಆಗೋದು ಗ್ಯಾರಂಟಿ. ಕೆಎಸ್ಆರ್ಟಿಸಿ, ಬಿಎಂಟಿಸಿ ಬಸ್ಗಳ ಸಂಚಾರ ನಾಳೆ ಇರೋದಿಲ್ಲ. ನೌಕರರ ಬೇಡಿಕೆ ಈಡೇರಿಸೋಕೆ ಸರ್ಕಾರ ಪರದಾಡ್ತಿರುವ ಬೆನ್ನಲ್ಲೇ, ಖಜಾನೆಯಲ್ಲಿ ಹಣ ಇಲ್ವಾ ಅನ್ನೋ ಅನುಮಾನ ದಟ್ಟವಾಗ್ತಿರುವ ಬೆನ್ನಲ್ಲೇ ಇದೀಗ ನೌಕರರು ನಮ್ಮ ಬೇಡಿಕೆಗಳು ಈಡೇರಿಸದೆ ಹೋದ್ರೆ ನಾಳೆ ನಾವ್ಯಾರೂ ಕೂಡ ಕರ್ತವ್ಯಕ್ಕೆ ಹಾಜರಾಗೋದಿಲ್ಲ ಅಂತ ಹೇಳಿ ನಿರ್ಧಾರ ಮಾಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಯಲ್ಲಿ ಖುದ್ದು ಈ ಸಾರಿಗೆ ನೌಕರರ ಜಂಟಿ ಕ್ರಿಯಾ ಸಮಿತಿಯ ಅಧ್ಯಕ್ಷರಾದ ಅನಂತ್ ಸುಬ್ಬರಾವ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಸರ್, ನಮಸ್ಕಾರ. ನಮಸ್ಕಾರ ಮೇಡಮ್. ನಾಳೆ ಡ್ಯೂಟಿಗೆ ಹಾಜರಾಗ್ತಾರಾ ಇಲ್ವಾ? ಬಸ್ಗಳು ರಸ್ತೆಗೆ ಇಳಿಯತ್ತಾ ಇಲ್ವಾ? ನಿಮ್ಮ ಮಾತಿನಲ್ಲೇ ಸ್ಪಷ್ಟೀಕರಣ ಹೊರಡ್ಲಿ ಸರ್. ಇವತ್ತು ಮುಖ್ಯಮಂತ್ರಿಯವರ ಜೊತೆ ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿಗೂ ಸರ್ಕಾರ ಮತ್ತೆ ಮ್ಯಾನೇಜ್ಮೆಂಟ್ಗೂ ತ್ರಿಪಕ್ಷೀಯ ಸಭೆ ನಡೆಯಿತು. ಸುಮಾರು 2 ಗಂಟೆ ನಡೆದಂತಹ ಸಭೆಯಲ್ಲಿ ನಮ್ಮ ಬೇಡಿಕೆಗಳನ್ನ ಈಡೇರಿಸುವಂತ ಪರಿಸ್ಥಿತಿ ಇರಲಿಲ್ಲ. ಒಂದು ಮುಖ್ಯವಾದ ಬೇಡಿಕೆ 38 ತಿಂಗಳ ಅರಿಯರ್ಸ್ ಹಿಂದಿನ ಒಪ್ಪಂದದ್ದು. ಅದು 14 ತಿಂಗಳದ್ದು ಕೊಡ್ತೇವೆ ಅಂದ್ರು, ಇನ್ನು 24 ತಿಂಗಳದ್ದು ಬಿಟ್ಟು ಕೊಟ್ಬಿಡಿ ಅಂತ ಹೇಳಿದ್ರು. ಇಟ್ಸ್ ಅಬೌಟ್ 1,000 crores. ನಾವು ಅದಕ್ಕೆ ಒಪ್ಪಕ್ತಾ ಇರಲಿಲ್ಲ. ದುಡ್ದಿದ್ದೀವಿ, ಬೆವರು ಸುರಿಸಿದೀವಿ, ಆ ದುಡ್ಡು ಬರಬೇಕು ಅಂತ ಹೇಳಿದ್ವಿ. ಇನ್ನು 1/1/24ರಿಂದ ವೇತನ ಒಪ್ಪಂದ ಆಗಬೇಕು. ಅದನ್ನ ಸಾರಿಗೆ ನಿಗಮಗಳು ಬರೆಸ್ತವೆ ಆ ದುಡ್ಡು. ಅದು ಗವರ್ಮೆಂಟ್ ಇಂದ ₹1 ಕೊಡಬೇಕಾದಿಲ್ಲ.
ಡೈರೆಕ್ಷನ್ ಕೊಟ್ಬಿಡಿ ಅವ್ರ ಮಾತುಕತೆ ಮಾಡೋದಕ್ಕೆ ಅಂತ. ಅದಕ್ಕೆ ಸೆಷನ್ ಆಗಲಿ ಅಂತ ಮುಖ್ಯಮಂತ್ರಿಗಳು ಹೇಳಿದರು. ಇದು ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿಗೆ ಒಪ್ಪಿಗೆ ಆಗಲಿಲ್ಲ. ಆದ್ದರಿಂದ ನಾವು ಮುಷ್ಕರ ನಡೆಸುವಂತ ನಿರ್ಧಾರವನ್ನು ಎಲ್ಲ ಕಡೆಗೂ ತಿಳಿಸಿದ್ವಿ. ಕೆಲವು ಕಡೆ ಆಗಲೇ ಮುಷ್ಕರ ಶುರುನೂ ಆಗ್ಬಿಟ್ಟಿದೆ. ಈ ಹೈಕೋರ್ಟ್ನ ನೋಟಿಸ್ ಟೆನ್ಷನ್ ಬೇರೆ ಇದೆ ಸರ್, ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಅದು ಆಕ್ಚುಲಿ ನಮ್ಮ ಆಫೀಸ್ಗೆ 7:15 ಬಂತು. ಅಬೌಟ್ 7:15 ಅಷ್ಟೊತ್ತಿಗೆ ನಮ್ಮ ಜಾಯಿಂಟ್ ಆಕ್ಷನ್ ಕಮಿಟಿಯವರು ಅಂದ್ರೆ 6 ಯೂನಿಯನ್ಗಳು ಸೇರಿವೆ. ಅದರ ಹಲವಾರು ಲೀಡರ್ಗಳು ಇರಲಿಲ್ಲ. ಜೊತೆಗೆ ನಮಗೆ ಅವೆಲ್ಲ ಅರ್ಥವಾಗುವಂಥದ್ದೆಲ್ಲ ಲಾಯರ್ ಆಫೀಸಿಗೆ ಕಳಿಸಿದೀವಿ, ನಮ್ಮ ಲಾಯರ್ಗೆ. ನಾಳೆ ನಮ್ಮ ವಕೀಲರಿಂದ ಅದಕ್ಕೆ ನಾವು ಅಡ್ವೈಸ್ ತಗೊಂಡು ಜಾಯಿಂಟ್ ಆಕ್ಷನ್ ಕಮಿಟಿಯಲ್ಲಿ ತೀರ್ಮಾನ ಮಾಡಿ ನಂತರದಲ್ಲಿ ನಮ್ಮ ಲಾಯರ್ಗೆ ಅಪಿಯರ್ ಆಗೋದಕ್ಕೆ ಹೇಳಿ ಸೂಕ್ತವಾದಂತ ಕ್ರಮ ತಗೋತೀವಿ. ಅದರಿಂದ ಆರ್ಡರ್ ಏನು ಎತ್ತ ಅದರ ವ್ಯಾಪ್ತಿ ಏನು ಎಲ್ಲ ನಮ್ಮ ಲಾಯರ್ನ ಅಡ್ವೈಸ್ ಕೇಳಿದೀವಿ. ಸರ್, ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಈಗ ಸಾರಿಗೆ ನೌಕರರ ಬೇಡಿಕೆಗಳು, ಅದನ್ನ ಆಗ್ರಹಿಸಿ ಪ್ರತಿಭಟನೆಗಳು ಈ ಸರ್ಕಾರ ಅಂತಲ್ಲ, ಹಿಂದಿನ ಸರ್ಕಾರಗಳಲ್ಲೂ ಕೂಡ ಬೇರೆ ಬೇರೆ ಕಾರಣಕ್ಕೆ ನಡೆದಿತ್ತು. ಈ ಪ್ರತಿಭಟನೆಯ ಪ್ಯಾಟ್ರನ್ ಈಗಿನ ರಾಜಕಾರಣಿಗಳ ದಪ್ಪ ಚರ್ಮಕ್ಕೆ ನಾಟ್ತಾ ಇಲ್ವಾ ಅಂತ ಹೇಳಿ? ಅಂದ್ರೆ ನೀವು 1 ದಿನ 2 ದಿನ ಡ್ಯೂಟಿಗೆ ಹಾಜರಾಗದೆ ಹೋದ್ರೆ ಅದಕ್ಕೆ ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಳ್ತಾರೆ, ವಾಪಸ್ ನೌಕರರ ಮೇಲೆನೆ. ಇಲ್ಲ, ಪೂರ್ತಿ ಪ್ರಶ್ನೆ ಏನಂದ್ರೆ ವಾಪಸ್ ನೌಕರರ ಮೇಲೆನೆ ಕೇಸ್ ಹಾಕ್ಬಿಡ್ತಾರೆ. ಬೇರೆ ರೀತಿ ಏನಾದ್ರೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋ ರೀತಿ ಪ್ರತಿಭಟನೆ ಮಾರ್ಗ ಕಂಡು ಹಿಡ್ಕೊಳ್ಳೋ ಅನಿವಾರ್ಯತೆ ಇದೆಯಾ ಅಂತ? ನೋಡೋಣ, ರಿಸರ್ಚ್ ಮಾಡೋದಲ್ಲ. ಬಟ್ ಫಾರ್ ದಿ ಟೈಮ್ ಬೀಯಿಂಗ್ ಸ್ಟ್ರೈಕ್ ಒಂದೇ ನಮ್ಮಲ್ಲಿರೋ ನಮ್ಮ ಬತ್ತಳಿಕೆಯಲ್ಲಿರೋ ಅಸ್ತ್ರ. ಯಾಕೆ ಮಾತನ್ನು ಕೇಳಿದೆ ಅಂದ್ರೆ, ಇಲ್ಲಿ ನಾವು ಆಫೀಸಲ್ಲಿ ಮಾತನಾಡುವಾಗ ಜಪಾನ್ನ ಒಂದು ವಿಚಾರ ಪ್ರಸ್ತಾಪಕ್ಕೆ ಬಂತು. ಜಪಾನಲ್ಲಿ ಪ್ರತಿಭಟನೆ ಹೆಂಗ್ ಮಾಡ್ತಾರೆ ಅಂದ್ರೆ ಡ್ಯೂಟಿಗೆ ಹಾಜರಾಗ್ತಾರೆ, ಆದ್ರೆ ಟಿಕೆಟ್ ನ ದುಡ್ಡಿಸ್ಕೊಳ್ಳಲ್ಲ, ಜನರಿಗೆ ಫ್ರೀ ಸರ್ವಿಸ್. ಅಲ್ಲಿಗೆ ಸರ್ಕಾರದ ಬೊಕ್ಕಸಕ್ಕೆ ಹೊರೆ, ಆ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದು. ಈತ ಜನರಿಗೂ ತೊಂದರೆ ಇಲ್ಲ, ಈ ಕಡೆ ತಮ್ಮ ಪ್ರತಿಭಟನೆ ಕೂಡ ಆಯ್ತು ಅನ್ನೋ ಲೆಕ್ಕ. ಒಂದು ಉದಾಹರಣೆ ಅಷ್ಟೇ. ಇವಾಗ ಒಂದು ಭಾಗ ಮಹಿಳೆಯರು ಫ್ರೀ ಕರ್ಕೊಂಡು ಹೋಗೋದ್ರಿಂದ ಟಿಕೆಟ್ ಕೊಡೋದು ಪ್ರಶ್ನೆ ಬರಲ್ಲ, ದುಡ್ಡಿಸ್ಕೊಳ್ಳೋದು. ಬರೀ ಮಹನೀಯರ ಹತ್ರ ಮಾತ್ರ ದುಡ್ಡಿಸ್ಕೊಳ್ತಾ ಇದೀವಿ. ಅದು ಬೇಡ ಅಂದ್ಬಿಟ್ರೆ ಆರಾಮಾಗುತ್ತೆ, ಕಾರ್ಪೊರೇಷನ್ಗೆ ಏನು ಸಿಕ್ಕೋದಿಲ್ಲ. ಆದ್ರಿಂದ ಇಲ್ಲಿ ಆ ಪ್ರತಿಭಟನೆ ನಾವು ಮಾಡಕ್ಕಾಗಲ್ಲ. ಬಹುಶಃ ಜಪಾನ್ನಲ್ಲಿ ಅಲ್ಲಿರೋ ಸರ್ಕಾರ ಇಷ್ಟೊಂದು ಥಿಕ್ ಸ್ಕಿನ್ ಅಲ್ಲ ಅಂತ ಕಾಣುತ್ತೆ. ಇಲ್ಲಿ ಇವರೆಲ್ಲ ಬಿಟ್ಟು ಬಿಟ್ಟಿದ್ದಾರೆ. ಹೇಳಿದ್ದೇ ಇಲ್ಲ ಅಂತಾರೆ, ಬರ್ಕೊಟ್ಟಿದ್ದೇನೆ ನಾವು ಬರ್ಕೊಟ್ಟಿಲ್ಲ ಅಂತಾರೆ, ಸುಳ್ಳು ಸುಳ್ಳು ಬ್ರೀಫಿಂಗ್ ಮಾಡ್ತಾರೆ ಮುಖ್ಯಮಂತ್ರಿಗೆ. ನೈತಿಕತೆ ಕ್ವಶನ್ ಇಲ್ಲಿ. ನಂತರದಲ್ಲಿ ದಟ್ ಈಸ್ ಮೊರಾಲಿಟಿ ಒಂದು, ಲೀಗಾಲಿಟಿ ಇನ್ನೊಂದು. ಆದ್ರೆ ಇಲ್ಲಿ ಆ ತರ ನಡೆಯಲ್ಲ. ಅಂಡ್ ನಾವು ಅದಕ್ಕೆ ಅಂತ ಸಾಹಸಕ್ಕೆ ಕೈ ಹಾಕೋದು ಇಲ್ಲ. ಉದಾಹರಣೆ ನೋಡಿ, 15% ಫೇರ್ ಹೈಕ್ ಕೊಟ್ಟರು. ಅದು ಆ 15% ಫೇರ್ ಹೈಕು ಬರೀ ಮಹನೀಯರಿಂದ ಬರುತ್ತೆ. ಮಹಿಳೆಯರ ಟಿಕೆಟ್ ಸರ್ಕಾರ ಕೊಡಲ್ಲ. ಇನ್ನು ಓಲ್ಡ್ ರೇಟ್ ಅಲ್ಲೇ ದುಡ್ಡು ಕೊಡ್ತಾ ಇದ್ದಾರೆ. ಸುಮಾರು 4,000 ಕೋಟಿ ಡ್ಯೂಸಿ ಸರ್ಕಾರದಿಂದ. ಅವರೆಲ್ಲ ಕೊಡೋ ದುಡ್ಡು ನಾವು ಮರ್ಯಾದೆ ಕೊಟ್ಬಿಟ್ರೆ ಸಾಕಪ್ಪ, ನಾವು ಅವ್ರ ಹತ್ರ ಯಾವುದು ಕೈ ಚಾಚ್ಕೊಂಡು ತಟ್ಟೆ ಹಿಡ್ಕೊಂಡು ಹೋಗೋದಿಲ್ಲ. ಕೊಡಬೇಕಾದ ನಾವು ಕೊಡೋದಿಲ್ಲ. ಮೇಲೆ ಇಷ್ಟು ಕೊಟ್ವಿ ಅಷ್ಟು ಕೊಟ್ವಿ ಅಂಕಿ ಅಂಶಗಳು ಕೊಡ್ತಾರೆ. ಏನ್ ಧರ್ಮ ಕೊಡ್ತಾರೋ, ದಾನ ಮಾಡ್ತಾರೆ ನಮಗೆ, ಅಥವಾ ಭಿಕ್ಷಾ ಕೇಳ್ತಿದ್ದೆವು. ಸೊ ಜಪಾನ್ನಲ್ಲಿ ನಡೆಯೋ ಮೆಥಡ್ಗಳು ಇಲ್ಲಿ ನಡೆಯಲ್ಲ. ಇಲ್ಲಿ ಏನಾಗಿರ್ಬೋದು ಸರ್? ಇಷ್ಟು ಬೇಡಿಕೆಗಳಿದೆ, ಇಷ್ಟೆಲ್ಲ ಡಿಮಾಂಡ್ಗಳನ್ನ ಕ್ಲಿಯರ್ ಆಗಿ ತಿಳಿಸೋ ಪ್ರಯತ್ನ ಮಾಡ್ತಿದ್ದೀರಿ. ಬಟ್ ಸ್ಟಿಲ್ ವಾಟ್ ಇಸ್ ಸ್ಟಾಪಿಂಗ್ ಗವರ್ಮೆಂಟ್? ನಿಮ್ ಬೇಡಿಕೆಗಳನ್ನ ಈಡೇರಿಸಲಿಕ್ಕೆ ಏನ್ ತೊಂದರೆ ಆಗ್ತಿರೋದು ಸರ್ಕಾರಕ್ಕೆ ಅಂತ ಹೇಳಿ? ಹಣ ಇಲ್ವಾ ನಿಜವಾಗ್ಲೂ ಸರ್ಕಾರದ ಬಳಿಯಲ್ಲಿ ನಿಮ್ ಗಮನಕ್ಕೆ ಬಂದ ಹಾಗೆ? ಏನಂದ್ರೆ ವಿವೇಕ ಮತ್ತು ವಿವೇಚನೆ ಎರಡೂ ಇಲ್ಲ. ಇವಾಗ 4 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಕೊಟ್ಟಿದಾರಪ್ಪ. ನಮಗೆ 1,000 ಕೋಟಿ ರೂಪಾಯಿ ಇವಾಗ ಅರಿಯರ್ಸ್ ಕೊಟ್ಬಿಟ್ರೆ ಮುಗಿದೋಯ್ತು ಕತೆ. ಅದನ್ನಾಗಲ್ಲ ಅಂದ್ರೆ ಸರ್ಕಾರದವರು 1,000 ಕ್ರೋರ್ಸ್ ಅಷ್ಟೇನೆ. ಅದರಿಂದ ವಿವೇಕ ವಿವೇಚನೆ ಎರಡೂ ಇಲ್ಲ. ಮತ್ತೆ ದುಡಿಯುವಂತಹ ಜನರ ಬೆವರಿಗೆ ಬೆಲೆ ಇಲ್ಲ. ಅದು ಬಹಳ ಮುಖ್ಯವಾದ್ದು. ಅಧಿಕಾರ ಬಂದ ತಕ್ಷಣ ಅವರಿಗೆ ಅಧಿಕಾರದ ಮದ ಅನ್ನೋದು ಕಣ್ಣು ಮುಚ್ಚೋ ಹಂಗೆ ಮಾಡುತ್ತೆ. ಬಡವರು, ದುಡಿಯೋರ ಶ್ರಮ, ಅದ್ರ ಹಿಂದಿರ್ತಕ್ಕಂಥ ರಿಸ್ಕ್ಗಳು ಏನೂ ಅರ್ಥ ಆಗೋದಿಲ್ಲ. ಇದು ಇವತ್ತು ಮುಖ್ಯವಾದಂತಹ ಪ್ರಶ್ನೆ. ರೈಟ್ ಸರ್, ರೈಟ್ ಸರ್. ಧನ್ಯವಾದ ಸರ್, ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಕ್ಕೆ.